ಏನಾಗಿದೆ? ನಕ್ಸಲರು ಶರಣಾಗತರಾಗಿದ್ದಾರೋ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ನಕ್ಸಲರು ಶರಣಾಗಿದ್ದರೆ ಅವರು ಕಂಡೀಷನ್ ಹಾಕ್ತಿರ್ಲಿಲ್ಲ. ಅವರು ಆಯುಧಗಳನ್ನು ತಾವೇನು ಬಳಕೆ ಮಾಡ್ಕೊಳ್ತಿದ್ರಲ್ಲ ಆಯುಧಗಳನ್ನು ಒಪ್ಪಿಸ್ಬೇಕಿತ್ತು. ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ AK-47 AK-56 ಬಾಂಬೋ ಗಿಂಬೋ ಏನೋ ಇದ್ವಲ್ಲ, ಯಾವುದೂ ಕೊಟ್ಟಿಲ್ಲ. ಮತ್ತು ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ. ಅಂದರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲರು ಡಿಕ್ಟೇಟ್ ಮಾಡ್ತಾರೆ. ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟ್ರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ, ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ. ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ, ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಇವ್ರು ಶರಣಾಗಿದ್ದಾರೋ? ನಕ್ಸಲರಿಗೆ ಇವ್ರು ಶರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು, ಆಯುಧಗಳು ವಶಕ್ಕೆ ತಗೊಳ್ಬೇಕು, ನೆರವು ಕೊಡ್ತಿದ್ದಂಥವ್ರನ್ನ ಬಂಧಿಸಬೇಕು, ಕಾನೂನು ಕ್ರಮ ಆಗಬೇಕು. ಹಾಗಾದಾಗ ಮಾತ್ರ ನಕ್ಸಲರು ಶರಣಾಗಿದ್ದಾರೆ ಅಂತ ಭಾವಿಸ್ಬೋದು. ಇಲ್ಲದೇ ಇದ್ದರೆ ನಕ್ಸಲರಿಗೆ ಇವರು ಶರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ನಾನು ನಕ್ಸಲರ ದಾರಿ ತಪ್ಪು. ಅದು ಸಂವಿಧಾನ ವಿರೋಧಿಯಾಗಿರೋದು, ಪ್ರಜಾಪ್ರಭುತ್ವ ವಿರೋಧಿಯಾಗಿರೋದು. ಸಂವಿಧಾನದ ಮೇಲೆ ನಂಬಿಕೆ ಇರೋರು, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು ಬ್ಯಾಲೆಟ್ ಮೇಲೆ ನಂಬಿಕೆ ಇಡ್ತಾರೆ, ಬುಲೆಟ್ ಮೇಲೆ ನಂಬಿಕೆ ಇಡಲ್ಲ. ಮತ್ತು ನಕ್ಸಲರು ನೆರವು ಪಡಿತಾ ಇರೋದು ರಾಷ್ಟ್ರ ವಿರೋಧಿಗಳ ಕಡೆಯಿಂದ. ಚೀನಾದ ನೆರವು ಪಡಿತಾರೆ, ಪಾಕಿಸ್ತಾನದ ISI ನೆರವು ಪಡಿತಾರೆ. ಅವ್ರನ್ನ ದೇಶಭಕ್ತರು ಅಂತೇಳಿ ಸನ್ಮಾನ ಮಾಡೋಕ್ಕಾಗತ್ತಾ ನಾವು? ಅಥವಾ ಅವ್ರ ವಿಚಾರವನ್ನು ಒಳ್ಳೆಯದು ಅಂತ ಒಪ್ಕೊಳ್ಳೋಕ್ಕಾಗತ್ತಾ? ಹಾಗಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ, ರಾಷ್ಟ್ರಘಾತಕವಾಗಿರ್ತಕ್ಕಂಥ ನಕ್ಸಲರ ವಿಚಾರಧಾರೆ ಅದು ತಪ್ಪು. ವಿಚಾರಧಾರೆಗೆ ನಗರದಲ್ಲಿದ್ದು ಬೆಂಬಲಿಸೋರು ಅಪರಾಧಿಗಳೇ. ಬರೀ ಕಾಡಿನಲ್ಲಿ ಬಂದು ಕಿಡ್ಕೊಂಡು ಓಡಾಡೋರು ಮಾತ್ರ ಅಲ್ಲ, ನಗರದಲ್ಲಿದ್ದು ಬೆಂಬಲಿಸೋರು ಕೂಡ ಅಪರಾಧಿಗಳೇ. ಯಾಕೆಂದ್ರೆ ಆ ವಿಚಾರಧಾರೆಯೇ ಸಂವಿಧಾನ ವಿರೋಧಿ, ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ. ಆ ವಿಚಾರಧಾರೆಗೆ ಯಾರಾದರೂ ಸಿಂಪತಿ ಇಟ್ಕೊಂಡಿದ್ರೆ ಅದನ್ನು ಸಂವಿಧಾನ ಪರ ಅಂತ ನಾವು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ವಿಚಾರಧಾರೆಯನ್ನು ಬಿಟ್ಟು ಬಂದಿದ್ದಾರೋ, ವಿಚಾರಧಾರೆ ಇಟ್ಕೊಂಡು ಸಂದರ್ಭಕ್ಕೆ ತಕ್ಕಂತೆ ವರ್ತನೆ ಮಾಡ್ತಿದ್ದಾರೋ ಗೊತ್ತಾಗಬೇಕಲ್ಲ. ವಿಚಾರಧಾರೆಯನ್ನು ಸಮರ್ಥನೆ ಮಾಡಿಕೊಂಡ್ರೆ ಆ ವಿಚಾರಧಾರೆ ಸಂವಿಧಾನ ವಿರೋಧಿ, ಆ ವಿಚಾರಧಾರೆ ರಾಷ್ಟ್ರಘಾತಕವಾಗಿರೋದು, ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ. ಹಾಗಾಗಿ ಆ ವಿಚಾರಧಾರೆಗೆ ಸಮರ್ಥನೆಯನ್ನು ಯಾರೂ ಕೊಡಬಾರ್ದು. ಆ ವಿಚಾರಧಾರೆನೇ ಬಿಟ್ಟು ಪರಿವರ್ತನೆ ಆಗಿದ್ದರೆ ಅವ್ರು ತನಿಖೆಗೆ ಸಹಕರಿಸಬೇಕು. ಯಾರ್ಯಾರು ಈ ನೆಟ್ವರ್ಕ್ ಜೊತೆಗಿದ್ದಾರೆ ಅನ್ನೋದು ಬಹಿರಂಗ ಆಗಬೇಕು, ವೆಪನ್ಸ್ ಸರೆಂಡರ್ ಮಾಡಬೇಕು. ಇದೆಲ್ಲ ಆಗಬೇಕಲ್ಲ. ಇದೇನು ಮಾಡ್ದಲೇ ಮಾವನ ಮನೆಗೆ ಬಂದಂಗೆ ಬಂದುಬಿಟ್ರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ಎಲ್ಲ ಇವತ್ತಿಗೆ ಸಾಕು. ಮುಖ್ಯ ವಿಷಯಗಳು ಮರೆಗೆ ಹೋಗ್ಬಾರ್ದು. ಧನ್ಯವಾದ. ದಿನ ಹೇಳ್ತೀನಿ ಬಿಡಿ, ಇನ್ನು ಸುಮಾರಿದ್ದಾವೆ. ಸಾಕು, ಇವತ್ತಿಗೆ ಸಾಕು.